ಗೈಸ್ 7 ಸ್ಕಾಲರ್‌ಶಿಪ್ ಇದೆ. ಸೊ, ಆ 7 ಸ್ಕಾಲರ್‌ಶಿಪ್ಪು ಈ ಮಂತ್ ಅಕ್ಟೋಬರ್ 31ಗೆ ಲಾಸ್ಟ್ ಡೇಟ್ ಆಗಿದೆ. ಸೊ, ಅದ್ರ ಯಾವುದೋ ಒಂದು ನವೆಂಬರ್ 15th ವರೆಗೂ ಲಾಸ್ಟ್ ಡೇಟ್ ಇದೆ. ಬಟ್ ಆದಷ್ಟು ಇವತ್ತೇ ಬೇಗ ಅಪ್ಲೈ ಮಾಡಿಬಿಡಿ. ಸೊ, ನೀವು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಯಾವುದೇ ಇಲ್ಲ. ನೀವು ಯಾವುದೇ ಡಿಗ್ರಿ ಆಗಲಿ, ಇಂಜಿನಿಯರಿಂಗ್ ಆಗಲಿ ಇವೆಲ್ಲ ಅಪ್ಲೈ ಆಗುತ್ತೆ. ಒಂದು 2 ಮಾತ್ರ ಮೆಡಿಕಲ್ ಸ್ಕಾಲರ್‌ಶಿಪ್ ಇದೆ. ಸೊ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ, ಫಸ್ಟ್ ನೀವು ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ. ಸೊ, ಅದ್ರ ಫಸ್ಟ್ NSP ಸ್ಕಾಲರ್‌ಶಿಪ್ಪು. NSC ಸ್ಕಾಲರ್‌ಶಿಪ್ಪು ಅಕ್ಟೋಬರ್ 30 ಲಾಸ್ಟ್ ಡೇಟ್ ಕೊಟ್ಟವ್ರೆ. ಸೊ, ನೀವೇನೋ ಫ್ರೆಶರ್ ಆಗಿದ್ರೆ, ನೀವಿನ್ನೂ ಫಸ್ಟ್ ಇಯರ್ ಅಲ್ಲಿ ಏನಿದ್ರೆ ಬೇಗ ಇದನ್ನ ರಿಜಿಸ್ಟರ್ ಮಾಡಿಬಿಟ್ಟು ನಿಮ್ಗೆ OTR ನಂಬರ್ ಬರುತ್ತೆ, ಅದ್ರ ಮುಖಾಂತರ ಲಾಗಿನ್ ಮಾಡಿಬಿಟ್ಟು ನೀವು ಹೊಸದಾಗಿ ಅಪ್ಲೈ ಮಾಡಿ. ಆ್ಯಂಡ್ ಫಾರ್ ಸಪೋಸ್ ನೀವು ಸೀನಿಯರ್ಸ್ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅಂತಂದ್ರೆ ನೀವು ಬೇಗ ರಿನ್ಯೂವಲ್ ಮಾಡಿಬಿಡಿ. ಸೊ, ರಿನ್ಯೂವಲ್ ಜಾಸ್ತಿ ಟೈಮ್ ತಗೊಳಲ್ಲ, ರಿನ್ಯೂವಲ್ ಮಾಡಿಬಿಡಿ. ಆ್ಯಂಡ್ ಇದಕ್ಕೆಲ್ಲ ಫೇಸ್ ಮಾಡ್ತಾ ಇರೋದು ಆಲ್ರೆಡಿ ಲೈಕ್ ಸೀನಿಯರ್ಸ್ ಅಪ್ಲೈ ಮಾಡಿದ್ರು ಫಸ್ಟ್ ಇಯರಲ್ಲಿ, ಸೊ ಇಲ್ಲ ಸೆಕೆಂಡ್ ಇಯರ್ ಪ್ರೀವಿಯಸ್ ಇಯರಲ್ಲಿ ಅವ್ರಿಗೆ ರಿನ್ಯೂವಲ್ ಆಪ್ಷನ್ ಬರ್ತಿಲ್ಲ. ಸೊ, ಅವ್ರಿಗೆ ಇನ್ನೂ ಪ್ರೀವಿಯಸ್ ಇಯರ್ ಇನ್ನು ಅಮೌಂಟ್ ಬಂದಿಲ್ಲ, ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಸೊ, ಅಂಥವು ನಮ್ಮ ಕಾಲೇಜಲ್ಲಿ ಇಂಪ್ಲಿಮೆಂಟ್ ಮಾಡಿ. ಯಾಕಂತಂದರೆ ಮತ್ತೆ ಫಸ್ಟ್ ಇಯರ್ ಇನ್ನೂ ಪ್ರೊಸೀಡ್ ಆಗಬೇಕು. ಇಲ್ಲ ಅಂತಂದರೆ ಅದು ಬಿಟ್ಬಿಟ್ಟು ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಿದ್ರೆ ಮತ್ತೆ ಇನ್ನೊಂದು ಸರಿ ಹೊಸದಾಗಿ ಆಸ್ ಎ ಫ್ರೆಶರ್ ಆಗಿ ಅಪ್ಲೈ ಮಾಡಬೇಕು ಅಂತ ನಿಮ್ಮ ಕಾಲೇಜ್ ಹತ್ರ ಸ್ಕಾಲರ್ಶಿಪ್ ಅಪ್ಡೇಟ್ ಅದು ಕೇಳಿಬಿಟ್ಟು, ಲೈಕ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಇರ್ತಾರಲ್ಲ, ಲೈಕ್ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಮಾತಾಡೋದು. ಸೊ, ಅವ್ರ ಹತ್ರ ಇಂಟಿಮೇಟ್ ಮಾಡಿ, ಅವ್ರ ಹತ್ರ ಕೇಳಿ ಹೊಸದಾಗಿನ ಅಪ್ಲೈ ಮಾಡಿ. ಇಲ್ಲ ಅಂತಂದರೆ ರಿನ್ಯೂವಲ್ನ ಬೇರೆ ಆಪ್ಷನ್ ನೋಡಿ. ಸೊ, ಫಸ್ಟ್ NSP ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಂತಂದರೆ HDFC ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿದ್ದೀನಿ. ಸೊ, ಬೇಕಾದ್ರೆ ಇನ್ನೂ ಇನ್ಸ್ಟಾಗ್ರಾಮ್ ಫಾಲೋ ಆಗ್ತಿಲ್ಲ ಅಂತಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡಬೇಡಿ. ಸೊ, HDFC ಬಗ್ಗೆ ಸ್ಕಾಲರ್ಶಿಪ್ ಮಾಡಿದ್ದೀನಿ. ಸೊ, ಇದು 50,000ವರೆಗೂ ಬರುತ್ತೆ ನಿಮಗೆ. ಸೊ, ನಿಮ್ಮ ಡಿಗ್ರಿಯನ್ನು ಮಾಡಲಿ, ನೀವು ಪ್ರೊಫೆಷನಲ್ ಡಿಗ್ರಿ, ಇಂಜಿನಿಯರಿಂಗು, BCom ಯಾವುದೇ ನೀವು ಕೋರ್ಸ್ ತಗೋರಿ, ಇದು ಬರುತ್ತೆ. ಆ್ಯಂಡ್ ಇದು ಅಷ್ಟೇ ಅಕ್ಟೋಬರ್ 30 ಲಾಸ್ಟ್ ಡೇಟ್ ಇದೆ HDFC ಸ್ಕಾಲರ್ಶಿಪ್. ಆ್ಯಂಡ್ ಇದಾದಮೇಲೆ SBI ಸ್ಕಾಲರ್ಶಿಪ್ ಅಂತೆ. ಸೊ, ಇದು ದ ಮೋಸ್ಟ್ ಹೈಲಿ ರೆಪ್ಯುಟೆಡ್ ಸ್ಕಾಲರ್ಶಿಪ್. ಸೊ, ಇದು ಬೇಕಂತಂದ್ರೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಲಿಂಕ್ಸು, ಎಲ್ಲ ಸ್ಕಾಲರ್ಶಿಪ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿಬಿಡಿ. ಆ್ಯಂಡ್ ಇವತ್ತೇ ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡಿಬಿಡಿ, ರಿಜಿಸ್ಟರ್ ಮಾಡಿಬಿಡಿ. ಯಾಕಂತಂದರೆ ಮತ್ತೆ ಮರ್ತೋಗ್ತೀವಿ ನಾವು. ನೆಕ್ಸ್ಟ್ 3 ಆಯಿತು. ಮತ್ತು 4th ಅಂತೂ ಬಂದುಬಿಟ್ಟು ಕೋಟಕ್ ಕನ್ಯಾ ಸ್ಕಾಲರ್ಶಿಪ್ ಅಂತ. ಸೊ, ಇದಕ್ಕೆ ಎಲಿಜಿಬಿಲಿಟಿ ಆ್ಯಂಡ್ ಎಲ್ಲ ಕ್ರೈಟೀರಿಯಾ, ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಇವತ್ತೇ ಅಪ್ಲೈ ಮಾಡಿಬಿಡಿ. ಎಲ್ಲ ಒಂದು 2-3 ಅವರ್ಸ್ ಕೂತ್ಕೊಂಡು ಎಲ್ಲ ಮುಗಿಯುತ್ತೆ. ನೆಕ್ಸ್ಟ್ 5th ಒಂದು ಬಂದುಬಿಟ್ರೆ JK ಟೈರ್ ಶಿಕ್ಷಾ ಕಾರ್ತಿ ಸ್ಕಾಲರ್ಶಿಪ್ ಅಂತೆ. ಸೊ, ಇದು ಹೊಸದಾಗಿ ಬಂದೈತೆ, ನನಗಿನ್ನ ಗೊತ್ತಿಲ್ಲ, ಈ ಇಯರ್ ಮಾತ್ರ ಗೊತ್ತು, ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ, ನೀವು ಇದನ್ನ ಅಪ್ಲೈ ಮಾಡಿಬಿಡಿ. ಸೊ, ಇದಕ್ಕೆ ಲಾಸ್ಟ್ ಡೇಟು ಮೇ ಬಿ 13th ಅಕ್ಟೋಬರ್ ಅನ್ಕೊತೀನಿ. ಸೊ, ಇದು ಬೇಗ ಅಪ್ಲೈ ಮಾಡಿಬಿಡಿ. ಸೊ, ಇದಕ್ಕೆಲ್ಲ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ, ಇವೇ ಎಲ್ಲ ಬೇಸಿಕ್ ಡಿಗ್ರಿ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗ್ಬೋದು. ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರಿದ್ರೆ ನೀವು, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಏನಾದ್ರು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿಬಿಡಿ. ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ವಿವೇಕ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಹೆಸರೇ ವಿವೇಕ್ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತ. ಸೊ, ಅದು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಇದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಯಾರು ಮೆಡಿಕಲ್ ನೀವು ಮಾಡ್ತಾಯಿದ್ದೀವಿ MBBS ಅವ್ರಿಗೆ ಸೆಟ್ ಆಗುತ್ತೆ, ಇನ್ನು ಬೇರೆಯವ್ರಿಗೆ ಸೆಟ್ ಆಗಲ್ಲ. ನಿಮ್ಮ ಫ್ರೆಂಡ್ಸ್ ಯಾರು ಮೆಡಿಕಲ್ ಓದ್ತಾ ಅವ್ರು ಶೇರ್ ಮಾಡಿಬಿಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಯುಕೋ ಸ್ಕಾಲರ್ಶಿಪ್. ಸೊ, ಇದೂ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, MBBS ಸ್ಟೂಡೆಂಟ್ಸ್ ಮಾತ್ರ ವರ್ಕ್ ಆಗುತ್ತೆ. ಸೊ, ಇದು ಮಾಡಿಬಿಡಿ. ಆ್ಯಂಡ್ ಬೇಸಿಕಲಿ ನಿಮಗೆ ಮೇಲೆ HDFC, SBI ಸ್ವಲ್ಪ ಸ್ಕಾಲರ್ಶಿಪ್ ಮೇ ಬಿ MBBSಗೂ ಇರುತ್ತೆ ಅನಿಸುತ್ತೆ. ಬಟ್ ನನಗೇನು ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ. ಬಟ್ ಇದು ನಾನು ಫಸ್ಟ್ ಸ್ಟಾರ್ಟಿಂಗ್ 4 ಹೇಳಿದ್ರಲ್ಲ, ಲೈಕ್ NSP, HDFC, SBI, ಕೋಟಕ್ ಕೆನ್ಯಾ ಆ್ಯಂಡ್ ಆಲ್ಸೋ JK ಟೈರು. ಸೊ, ಈ 5 ಬೇಸಿಕ್ ಎನಿ ಡಿಗ್ರಿ, ಇಂಜಿನಿಯರಿಂಗ್ ಮಾಡ್ತೀವಿ ಎಲ್ಲರಿಗೂ ಸೆಟ್ ಆಗುತ್ತೆ. ಬಟ್ ಇದು MBBS ಸೆಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಸೆಟ್ ಆಗುತ್ತಿಲ್ಲೋ ಅಂತ ನೋಡಿಬಿಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡಿ ಈ ವಿಡಿಯೋ. ಇವತ್ತು ನಾಳೆನೋ ಒಂದು 2 ಅವರ್ಸ್ 3 ಅವರ್ಸ್ ಟೈಮ್ ತೊಗೊಂಡು ಲ್ಯಾಪ್ಟಾಪ್ ತೊಗೊಂಡು, ಇಲ್ಲಾಂದರೆ ಸೈಬರ್ ಕಡೆ ಹೋಗಿ ನೀವೆಲ್ಲ ಅಪ್ಲೈ ಮಾಡಿಬಿಟ್ಟಾಗ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿಟ್ಕೊಂಡು ಎಲ್ಲ ಒಂದೇ ಸರಿ ಎಲ್ಲ ಅಪ್ಲೈ ಮಾಡಿಬಿಡಿ. ಇಲ್ಲಾಂದರೆ ಮತ್ತೆ ಮಾಡೋಣ ಅಂತ ಮರ್ತೋಗ್ತೀವಿ. ಸೊ, ಟೈಮಿನ 1 ವೀಕ್ ಇದೆ ಅಷ್ಟೇ. ಸೊ, ಬೇಗ ಅಪ್ಲೈ ಮಾಡಿಬಿಟ್ಟು. ಆ್ಯಂಡ್ ಬಂದರೆ ಲಕ್ಕಿ, ಒಂದಾದರೂ ಬರುತ್ತೆ, ಇಲ್ಲಾಂತಂದರೆ 2-3 ಬಂದರೂ ಲಕ್ಕಿ, ರೈಟ್. ನಮ್ಮ ಕಾಲೇಜ್ ಫೀಸ್ ಎಲ್ಲ ರಿಡ್ಯೂಸ್ ಆಗುತ್ತೆ. ಸೊ, ಅದಕ್ಕಾಗಿ. ಆ್ಯಂಡ್ ನೆಕ್ಸ್ಟ್ SSB ಸ್ಕಾಲರ್ಶಿಪ್ ಬಗ್ಗೆ ಮತ್ತೆ ಮಾತಾಡ್ತೀನಿ ಈ ವಿಡಿಯೋದಲ್ಲಿ, ಬೇಡ. ಸೊ, ಇನ್ನೂ ಬಿಟ್ಟಿಲ್ಲ ಎಲ್ಲರಿಗೂ, ಲೈಕ್ ಬೇಸಿಕ್ ಎಲ್ಲರಿಗೂ ಬಿಟ್ಟಿಲ್ಲ SSB, ಕೆಲವರು ಮಾತು ಬಿಟ್ಟವ್ರೆ. ಸೊ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ, ಅಷ್ಟೇ ಈ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಾರನ್ನ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಎಲ್ಲ ಈ ರೀತಿ ಕಂಟೆಂಟ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ, ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.